ಸೀರೆಗೆ ಫೇಮಸ್ ಆಗ್ಬಿಟ್ಟಿತ್ತು ಎಲ್ಲ ಕಡೆ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಆಯಿತು ಮತ್ತು ಪೂಜೆನೂ ಆಯಿತು. ಈ ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಆಗೋಯ್ತು. ಇವಾಗ ನಾವು ಸ್ಕಿನ್ ಡಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಹೈಡ್ರಾ ಫೇಶಿಯಲ್, ನನ್ನ ಮಗಳಿಗೆ ಸ್ಕಿನ್ ಡಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಹೈಡ್ರಾ ಫೇಶಿಯಲ್ ಮಾಡ್ಸೋಕ್ಕೆ. ಟ್ರೆಡಿಷ್ನಲ್ ಫೋಟೋಶೂಟ್ ಐತಲ್ವ, ಇನ್ನೊಂದು 3 ಡೇಸ್ ಐತೆ ಫೋಟೋಶೂಟ್ ಬಂದು. ಅದಕ್ಕೋಸ್ಕರ ಇವತ್ತು ಸ್ಕಿನ್ ಡಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಮತ್ತು ನೈಲ್ ಆರ್ಟ್ ಇರುತ್ತೆ, ಮತ್ತು ಸ್ವಲ್ಪ ಎಲ್ಲ ಫೇಶಿಯಲ್ ಮತ್ತು ಮೆಣಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಹೋಗ್ತಾ ಇದ್ದೀವಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಇವತ್ತು ನಾಳೆ 2 ಡೇಸ್ ಆಗುತ್ತೆ. ನಾವು ಬರೋಷ್ಟೊತ್ತು ನಾಳೆ ಈವ್ನಿಂಗ್ ಬರ್ತೀವಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನೋಡಿ. ಟಿಫನ್ ಬಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದೀವಿ. ಇವಾಗ ತಿಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗ್ಬೇಕು. ಈ ವಿಡಿಯೋ ಯಾರು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ. ಈ ವಿಡಿಯೋಲಿ 4 to 5 ಡೇಸ್ ರೆಂಟ್ಗೆ ಹೋಗ್ತಾ ಇದೀವಿ. ಮತ್ತೆ ಶಾಪಿಂಗ್ ಐತೆ, ಮಕ್ಳಿಗೆ ಬಟ್ಟೆ ತಗೊಳೋ ಶಾಪಿಂಗ್, ಮತ್ತೆ ಬನಶಂಕರಮ್ಮನ ದೇವಸ್ಥಾನ ಎಲ್ಲ ಇರತ್ತೆ. ಆಮೇಲೆ ಮತ್ತೆ ಇನ್ವಿಟೇಷನ್ ತಗೊಂತಾ ಇದೀವಿ. ಈ ವಿಡಿಯೋ ಯಾರು ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ. 4 to 5 ಡೇಸ್ ವ್ಲಾಗ್ ನಾನಿದ್ದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಏರ್ ಕಟ್ಟಿಂಗ್, ಮತ್ತೆ ನನ್ನ ಮಗಳಿಗೆ ಏರ್ ಕಲರಿಂಗ್, ಏರ್ ಕಟ್ಟಿಂಗ್, ಮೆನಿಕ್ಯೂರ್ ಪೆರಿಕ್ಯೂರ್ಗೆಲ್ಲ ಅದಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ವಿಡಿಯೋ ಇದ್ರಲ್ಲೇ ಇರುತ್ತೆ. ಯಾರು ಮಿಸ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಇವಾಗ ಹೋಗ್ಬೇಕು. ನನ್ನ ಮಗಳು ರೆಡಿ ಆದ್ಲು, ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ಹೋಗ್ಬೇಕು. ಅಪಾಯಿಂಟ್ಮೆಂಟ್ ಬಂದು 1 o'clock ತೊಗೊಂಡಿದ್ದೀವಿ. 1 o'clock ಅಷ್ಟೊತ್ತಿಗೆ ನಾವು ಹೋಗ್ಬೇಕು. ಈಗ ನಾನು ಮೆಟ್ರೋಲ್ಲಿ ಹೋಗ್ತಾ ಇದ್ದೀನಿ. ಸ್ವಲ್ಪ ಮೆಟ್ರೋಲ್ಲಿ ಹೋದ್ರೆ ಬೇಗ ಹೋಗ್ಬೋದು ಅಂದ್ಬಿಟ್ಟು ಇಂದ್ರಾನಗರ್ ಇದು ನಾವು ಹೋಗ್ತಾ ಇರೋದು. ಡಾಕ್ಟರ್ ಶ್ವೇತಾ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ತಾರೆ. ಸ್ಕಿನ್ಗೆ ಮತ್ತೆ ಏರ್ಗೆ ಎಲ್ಲ ಚೆನ್ನಾಗಿ ನೋಡ್ತಾರೆ, ಮತ್ತೆ ಫೇಶಿಯಲ್ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾನೇನು ಮಾಡಿಸ್ತಾ ಇಲ್ಲ, ನನ್ನ ಮಗಳಿಗೋಸ್ಕರ ಮಾಡಿಸ್ತಾ ಇರೋದು. ನಾವು ಮೆಟ್ರೋಲ್ಲಿ ಹೋದ್ರೆ ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡಿಕೊಂಡು ನಾವು ಇಂದ್ರಾನಗರ್ ಇಳಿದ್ರೆ ನಾವು ಆಪೋಸಿಟೇ ಅದು ಕ್ಲಿನಿಕ್ ಇರೋದು. ನಾವು ಅದೇ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಅಂದ್ರೆ ಟೈಮಿಂಗ್ಸ್ ಕೊಡ್ತಾರೆ ನಮ್ಗೆ, ಎಷ್ಟೊತ್ತಿಗೆ ಏನು ಅಂದ್ಬಿಟ್ಟು ಟೈಮಿಂಗ್ಸ್ ಕೊಡ್ತಾರೆ. ಅಷ್ಟೊತ್ತಿಗೆ ಹೋದ್ರೆ ನಾವು ತೋರಿಸ್ಕೊಂಡು, ಬೇಕಾದ್ರೆ ಚೆಕಪ್ ಮಾಡಿಸ್ಬೇಕು ಅಂದ್ರೆ ಸ್ಕಿನ್ಗೆ ತೋರಿಸ್ಕೊಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಹೋಗಿ ಫೇಶಿಯಲ್ಗೂ ಹೋಗ್ಬೋದು, ಹೈಡ್ರಾ ಫೇಶಿಯಲ್ಗೆ. ನಾವು ಇವತ್ತು ಹೈಡ್ರಾ ಫೇಶಿಯಲ್ಗೆ ಬಂದಿರೋದು. ನಮ್ಮ ಅತ್ತಿಗೆ ಅವರು ಬಂದಿದ್ರು, ನಾವು ಹೋಗಿದ್ದೀವಿ. ಮಧ್ಯಾಹ್ನ ಆಗಿತ್ತು. ನನ್ನ ಮಗಳು ಫೇಶಿಯಲ್ ಮಾಡಿಸ್ಕೊತಾ ಇದ್ರು. ನಮ್ಮ ಅತ್ತಿಗೆಯವರು ಪಲಾವು ಮತ್ತು ಅನ್ನ ಸಾಂಬಾರು ಎಲ್ಲ ತೊಗೊಂಬಂದಿದ್ರು, ಮೊಸರನ್ನ. ನಾವು ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಅಲ್ಲೇ ಮಾಡ್ಬೋದು ಊಟನೂ. ಇವಾಗ ಊಟ ಮಾಡ್ತಾ ಇದ್ವಿ. ನನ್ನ ಮಗಳು ಫೇಶಿಯಲ್ ಮಾಡಿಸೋ ಮಿನಿಮಮ್ 1 hour ಆಗುತ್ತೆ. 45 ಮಿನಿಟ್ಸಿಂದ 1 hour ಆಗುತ್ತೆ. ಇಲ್ಲಿ ಮುಗಿಸ್ಕೊಂಡು ನಾವು ವಾಪಸ್ಸು ಬೇರೆ ಕಡೆ ಮೆನಿಕ್ಯೂರ್ ಪೆಡಿಕ್ಯೂರ್ಗೆ ಹೋಗ್ಬೇಕು. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ, ಮೆನಿಕ್ಯೂರ್ ಪೆಡಿಕ್ಯೂರ್ಗೆ ಬಂದಿದ್ದೀವಿ. ನಾವು ಎಂಗೇಜ್ಮೆಂಟ್ಗೆ ಏನು ಮಾಡಿಸಿರ್ಲಿಲ್ಲ, ಬರೀ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಮಾತ್ರ ಬಂದಿರೋದು. ಎಂಗೇಜ್ಮೆಂಟ್ಗೆ ಏನು ಅಂದರೆ ಫೇಶಿಯಲ್ ಇಲ್ಲ, ಏರ್ ಕಟ್ ಏನು ಮಾಡಿಸಿರ್ಲಿಲ್ಲ. ಅದು 1 ವೀಕ್ಗೆಲ್ಲ ಎಂಗೇಜ್ಮೆಂಟ್ ಇತ್ತಲ್ವ, ಅದಕ್ಕೋಸ್ಕರ ಅಲ್ಲೇ ಏನು ಮಾಡಿಸಿರ್ಲಿಲ್ಲ. ಇವಾಗ ಮೆನಿಕ್ಯೂರು ಪೆಡಿಕ್ಯೂರ್ ಎಲ್ಲ ಎಂಗೇಜ್ಮೆಂಟ್ಗೆ ಮಾಡಿಸ್ತಾ ಇರೋದು. ಎಂಗೇಜ್ಮೆಂಟ್ಗೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಮಾಡಿಸ್ತಾ ಇರೋದು. ನಾನು ಏರ್ ಕಟ್ ಮಾಡಿಸ್ಬೇಕಾಗಿತ್ತು. ನಂದು ಏರು ತುಂಬ ಅಂದರೆ ಡ್ರೈ ಆಗೋಗಿತ್ತು. ಅದಕ್ಕೋಸ್ಕರ ಇದೇ ಮೊದಲನೇ ಸಲ ನಾನು ಪಾರ್ಲರಲ್ಲಿ ಏರ್ ಕಟ್ ಮಾಡಿಸ್ತಾ ಇರೋದು. ಮುಂಚೆ ಬಂದು ಸುಮ್ಮನೆ ಸ್ವಲ್ಪ ಮಾಡಿಸ್ತಾ ಇದ್ದೆ. ಇವತ್ತು ಏರ್ ಕಟ್ ಮಾಡಿಸ್ತಾ ಇದ್ದೀನಿ. ನಾನೇನು ಕಲರ್ ಹಾಕ್ಸ್ತಾ ಇಲ್ಲ, ನನ್ನ ಮಗಳು ಕಲರ್ ಹಾಕ್ಸ್ತಾ ಇರೋದು. ನಾವು ಇಲ್ಲಿಗೆ ಬಂದು ಮಿನಿಮಮ್ 4 to 5 hours ಆಗೇ ಆಗುತ್ತೆ. ಅಪಾಯಿಂಟ್ಮೆಂಟ್ ಇಲ್ಲೂ ಅಷ್ಟೇ. ನಾವು ಅಪಾಯಿಂಟ್ಮೆಂಟ್ ಬೇರೆ ಕಡೆ ಇದು ಬಂದು ರಾಮಮೂರ್ತಿ ನಗರದ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ ನಾವು ಹೋಗ್ಬೇಕು. ಅದೇ ಟೈಮಿಂಗ್ಸ್ಗೆ ಹೋದರೆ ಬೇಗ ಮಾಡಿ, ಅಂದರೆ ಏರ್ ಕಟ್ಟು, ಮೆನಿಕ್ಯೂರ್ ಪೆಡಿಕ್ಯೂರು, ಇಲ್ಲಿ ಫೇಶಿಯಲ್ ಮಾಡ್ತಾರೆ. ನಾವೇನು ಫೇಶಿಯಲ್ ಮಾಡಿಸ್ಕೊತಾ ಇಲ್ಲ. ನಾನೇನು ಫೇಶಿಯಲ್ ಮಾಡ್ಕೊಳಲ್ಲ, ಬೇಕಾದರೆ ಮನೇಲೇ ಒಂದು ಪ್ಯಾಕ್ ಹಾಕ್ಕೊತೀನಿ ಅಷ್ಟೇ. ಇಲ್ಲಿ ಮುಗಿಸ್ಕೊಂಡು ಹೋಗಬೇಕು. ಇದೆಲ್ಲ 2 to 3 ಡೇಸ್ ಲಾಗು. ಸ್ವಲ್ಪ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ. ಮತ್ತೆ ಇದು 3 to 4 ಡೇಸ್ ಲಾಗ್ ಕ್ಲಿಪ್ಪಿಂಗ್ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಂ, ಮೊಕ್ಕು
ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿತ್ತು ಅಂದ್ಬಿಟ್ಟು ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು, ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ. ಇವತ್ತು ನಾಳೆ ಎಷ್ಟಾಗುತ್ತೋ ಸ್ವಲ್ಪ ಶಾಪಿಂಗ್ ಐತೆ, 2 ದಿವಸನೂ ನೋಡಿಕೊಂಡು ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತೈತೆ, ಅಂದರೆ ಬೆಳಗ್ಗಿಂದ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ನಾನು ನನ್ನ ಮಗಳು ಇಬ್ಬರು ಹೋಗ್ತಾ ಇದ್ದೀವಿ. ಹೋಗಿ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು. ಇವಾಗ ನಾನು ಟಿಫನ್ ಬಂದು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಟಿಫನ್ ಮಾಡಿದ್ವಿ, ಮತ್ತು ಪೂಜೆ ಮಾಡಿದ್ವಿ. ಮತ್ತು ಇವತ್ತು ನಾನು ಬಸ್ಸಾರು ಮಾಡಿದ್ದೀನಿ, ಹುಳಿಕಾಯಿ ಬೇಳೆ ಬಸ್ಸಾರು. ಮತ್ತು ಮುದ್ದೆ ರೆಡಿ ಮಾಡಿಟ್ಟು ಹೋಗ್ತಾ ಇದ್ದೀನಿ, ಬಿಸಿ ಬಿಸಿ ಮುದ್ದೆ. ಮತ್ತು ಹುಳಿಕಾಯಿ ನಾನೊಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಬಾಕ್ಸಲ್ಲಿ ಮಧ್ಯಾಹ್ನಕ್ಕೆ ಪಲ್ಯ ತಿನ್ನೋಣ ಅಂದ್ಬಿಟ್ಟು ಬಾಕ್ಸ್ಗೆ ಕ್ಯಾರಿಯರ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಬ್ಲೌಸಸ್ಸು ಸ್ಟಿಚ್ಚಿಗೆ ಕೊಡಬೇಕಾಗಿತ್ತು, ಸ್ಟಿಚ್ಚಿಗೆ ಕೊಡೋಣ ಅಂದ್ಬಿಟ್ಟು ಬ್ಲೌಸಸ್ ಎಲ್ಲ ತೊಗೊಂಡಿದ್ದೀವಿ. ಸ್ವಲ್ಪ ಸ್ಯಾರೀಸ್ ತೊಗೊಂಡಿದ್ದೀವಿ, ಅಲ್ಲೊಂದು ಸ್ವಲ್ಪ ಬ್ಲೌಸಸ್ ತೊಗೊಬೇಕಾಗಿತ್ತು. ಸ್ವಲ್ಪ ಬ್ಲೌಸಸ್ ಪೀಸಸ್ ತೊಗೊಬೇಕಾಗಿತ್ತು. ಸ್ವಲ್ಪ ಬೇರೆ ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿ ನೋಡಿ ಅಲ್ಲಿಟ್ಟಿದ್ದೀವಿ. ಹೋಗಬೇಕು. ನನ್ನ ಮಗ ಬಂದಿದ್ದ ತಕ್ಷಣವೇ ಹೋಗಬೇಕು. ನನ್ನ ಮಗಳು ರೆಡಿಯಾಗಿ ಕುತ್ಕೊಂಡವಳೆ. ಬ್ಯಾಗ್ಲ ಪೆಟ್ಪೋ, ಹೋಗಬೇಕು. ಮತ್ತು ಬೆಳಿಗ್ಗೆನೇ ದೇವ್ರ ಮನೇಲೆಲ್ಲ ಪೂಜೆ ಎಲ್ಲ ಮುಗ್ದೈತೆ, ಪೂಜೆ ಎಲ್ಲ ಮಾಡಿದ್ದೀವಿ. ಇನ್ನು ನಾವು ಎಲ್ಲಿ ಶಾಪಿಂಗ್ ಹೋಗ್ತೀವಿ ಅಲ್ಲಿ ಸಿಕ್ಕೋಣ. ನಾವು ಚಿಕ್ಕಪೇಟೆಗೆ ಹೋಗ್ಬೇಕು ಅಂದರೆ ಒಂದು 2 ಅವರ್ಸ್ ಮೇಲೆ ಆಗೋಗುತ್ತೆ. ನಮಗೆ ಸಾಕಾಗೋಗುತ್ತೆ. ಟ್ರಾಫಿಕಲ್ಲಿ ಪಾರ್ಕಿಂಗ್ ಮಾಡಿ ಮೈಸೂರು ಬ್ಯಾಂಕ್ ಹತ್ರ ಪಾರ್ಕಿಂಗ್ ಮಾಡಿ ಹೋಗೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಮೈಸೂರು ಬ್ಯಾಂಕಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತೀವಿ. ಇವಾಗ ನಾನು ನಮ್ಮಮ್ಮ ಸ್ವಲ್ಪ ಲಾವಣ್ಯ ಬಂದಿದ್ಲು. ನಾವು ಸ್ವಲ್ಪ ಅಂದರೆ ರೇಷ್ಮೆ ಸ್ಯಾರೀಸ್ಗೆಲ್ಲ, ಬೇರೆ ಸ್ಯಾರೀಸ್ಗೆಲ್ಲ ಸ್ವಲ್ಪ ಬ್ಲೌಸ್ ಪೀಸಸ್ ತೊಗೊಬೇಕಾಗಿತ್ತು, ಏರ್ ಆಕ್ಸೆಸರೀಸು ತೊಗೊಬೇಕಾಗಿತ್ತು, ಮತ್ತು ಏರ್ ಪಿನ್ಸು, ಮದುವೆಗೆ ನಮ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಬೇಕಾಗಿತ್ತು. ಎಲ್ಲ ಇವತ್ತು ಮುಂಚೆ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇವತ್ತು ಏನೇನು ಬೇಕೋ ಸ್ವಲ್ಪ ಆದಷ್ಟು ಎಲ್ಲ ನೋಡಿ ತೊಗೊತಾ ಇದ್ದೀವಿ. ಇದು ರಾಜ ಮಾರ್ಕೆಟ್ ಆಪೋಸಿಟ್. ಇಲ್ಲಿ ನಾವು ಬ್ಲೌಸ್ ಪೀಸಸ್ ತೊಗೊತಾ ಇರೋದು. ಎಲ್ಲ ಮ್ಯಾಚಿಂಗ್ ಸಿಗತ್ತೆ. ರೇಷ್ಮೆ ಸ್ಯಾರೀಸ್ಗೆ, ನಾರ್ಮಲ್ ಸ್ಯಾರೀಸ್ಗೆಲ್ಲ ಪೀಸಸ್ ಸಿಗತ್ತೆ. ಮತ್ತು ನಾವು ರೇಷ್ಮೆ ಸೀರೆಗೆ ಬಾರ್ಡ್ರ್ ಹೊಲಿಸ್ಬೇಕಾಗಿತ್ತು. ಅಂದರೆ ನನ್ನ ಮಗಳದ್ದು ಮುಹೂರ್ತದ್ದು ಸ್ಯಾರಿಗೆ, ನಂದು ರಿಸೆಪ್ಷನ್ ಸ್ಯಾರಿಗೆ ಬಾರ್ಡ್ರ್ ತೊಗೊಬೇಕಾಗಿತ್ತು. ಇಲ್ಲಿ ನೋಡಿ ತೊಗೊತಾ ಇದ್ದೀವಿ. ಮತ್ತು ರಿಸೆಪ್ಷನ್ಗೆ ಏರ್ ಆಕ್ಸೆಸರೀಸು ಮತ್ತು ಏರ್ ಎಕ್ಸ್ಟೆನ್ಸರ್ ಅದೆಲ್ಲ ತೊಗೊಬೇಕಾಗಿತ್ತು. ಇಲ್ಲಿ ಇದು ಮಾತ್ರ ಇದು ಹೋಲ್ಸೇಲ್ ಅಂಗಡಿ, ಅದು ಕಮ್ಮಿಗೆ ಸಿಗತ್ತೆ. ಅಂದರೆ ಆನ್ಲೈನಲ್ಲೂ ತೊಗೊಬೋದು, ಇಲ್ಲಿ ತೊಗೊಬೋದು. ಕುಮಾರ್ ಸ್ಟೋರಲ್ಲಿ ನಾವಿವಾಗ ವೈಭವ್ ಸ್ಟೋರ್ಗೆ ಹೋಗೋಕ್ಕಾಗಲಿಲ್ಲ, ನಾಳೆ ಹೋಗ್ಬೇಕು. ಇವಾಗ ಎಷ್ಟಾಗುತ್ತೆ ಅಷ್ಟು ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನಮ್ಮಮ್ಮವರು ವೈಭವ್ ಸ್ಟೋರ್ಗೆ ತುಂಬ ದೂರ ಆಗುತ್ತೆ ಬರೋಕ್ಕೆ ಅಂದ್ಬಿಟ್ಟು ನಮ್ಮಮ್ಮ ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ ತೊಗೊತಾ ಇದ್ದೀವಿ. ಎಷ್ಟು ಯಾವುದಕ್ಕೇನು ಬೇಕೋ, ಎಷ್ಟು ಸೆಟ್ ಬೇಕೋ ಅಂದ್ಬಿಟ್ಟು ನಮ್ಮಮ್ಮವರು ನಮ್ಮ ತಂಗಿಗೆ ನನಗೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ, ತೊಗೊತಾ ಇದ್ದೀವಿ. ನೋಡಿ ಇವರು ಬಟ್ಟೆ ನೋಡಕ್ ಬಂದವ್ರ, ಸ್ನಾಕ್ಸ್ ತಿನ್ನ ಇವ್ರು ತುಂಬಾ ಹೆಲ್ದಿ ಗರ್ಲ್, ಅದಕ್ಕೆ ಸೌತೆಕಾಯಿ ತಿಂತಿದ್ರು. ಆಕ್ಚುಲಿ ಪಾಪ್ಕಾರ್ನ್ ಹೆಲ್ದಿ, ಅದಕ್ಕೆ ತಿಂತಾ ಇದ್ದೀವಿ. ನೋಡಿ ಮದುವೆಗೋಸ್ಕರ ಸಣ್ಣ ಆಗ್ತಾ ಇದೆ. ಸಣ್ಣ ಊಟ ಮಾಡ್ದಿರೋ ಪಾಪ್ಕಾರ್ನ್ ತಿಂತಾವ್ರೆ, ಒಬ್ರು ಸೌತೆಕಾಯಿ ತಿಂತಾವ್ರೆ. ಮಕ್ಕಳು ಅದೇ ಅಲವಾಟ್ ಮಾಡಿದೀವಿ. ಹೌದು ನೋಡಿ, ಇಲ್ಲಿ ಇವನು ಇದರ ಮುಂಚೆ ನ್ಯಾಚೋಸ್ ತಿಂದಿದ್ದಾನೆ, ಈಗ
ಸೈಜ್ ಓಕೆ ಇದೆ. ಏ ಎಲ್ಲ ಇಂದ ಹೋಗು ಚೈತದ್ ಮಾತ್ರ ಕಟ್ಸೆ ಬಿಚ್ಚಲ್ಲ ಸಾಧ್ಯ ಮಗನ್ಗೆ ಬಟ್ಟೆ ತಗೊಂಡ್ಬೇಕು ಮಗನ್ಗೆ ಬಟ್ಟೆ ತಗೊಂಡ್ಬೇಕು ಸುಮ್ನೆ ಅವಾಗ ಪಾಪ್ಕಾರ್ನ್ ಸೌತೆಕಾಯಿ ಆಯ್ತು ಆಮೇಲೆ ಪಾಪ್ಕಾರ್ನ್ ಆಯ್ತು ಬಟ್ಟೆ ನೋಡಂಗ್ ರೆಡಿ ಇಲ್ಲ ತುಂಬಬೇಕು ಆಮೇಲೆ ಇಂಟ್ರೆಸ್ಟ್ ಬರುತ್ತೆ. ಈಗ ಟೈಮ್ ಬಂದು 6:30 ಆಗೈತೆ, ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಡಯಟ್ ಮಾಡ್ತಾ ಇದಾರೆ. ಇದು ವಾಟರ್ ಚಾಲೆಂಜ್. ಅದು ತಗೊಂಡ್ಬರ್ತೀವಿ ಬೇಕಂದ್ರೆ ಕಲರ್ ಇಲ್ಲೇ ಚಿಕ್ಕ ಸೈಜ್ ಇದೆ ಕೊಡ್ತೀವಿ. ಇದು ಒಂದು ಕಲರ್ ಆಯಿತು. ಚಿಕ್ಕ ಸೈಜ್ ಕೊಡಬೇಡಿ ಆಮೇಲೆ ಎಲ್ಲ ಇದು ಬ್ಲಾಕ್ 13 years 12 years ಸೈಜು ತುಂಬ ದೊಡ್ಡದಿದೆ. ನಿಮಗೆ 8 ನಂಬರ್ ಮಿರಲ್ ನೋಡ್ಬೇಕಾ ನೋಡ್ಕೊಂಡು ಸೈಜ್ ಇನ್ನೂ ಪೆದ್ದಿದೆ. ಇಲ್ಲ ಇಲ್ಲ ಇನ್ನೂ ದೊಡ್ಡ ಫಿಟ್ಟಿಂಗ್ ಆಮೇಲೆ ಅದು ಅಯ್ಯೋ ನಾಕೆಟ್ಲ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅವತ್ತು ನೈಟ್ ಆಗಿತ್ತು. ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಮಾರನೇ ದಿವಸ ದೇವಸ್ಥಾನಕ್ಕೆ ಕಳಿಸಿದ್ದೀನಿ ನನ್ನ ಮಗಳನ್ನ. ನಾನು ಹೋಗೋಕ್ಕಾಗಿರಲಿಲ್ಲ. ನಮ್ಮ ತಮ್ಮನೂ ನನ್ನ ಮಗಳು ಇಬ್ಬರು ಹೋಗಿ ದೇವಸ್ಥಾನಕ್ಕೆ ನಾವು ಯಾವಾಗೂ ಅಷ್ಟೇ ನಾವು ನಮ್ಮ ಅಮ್ಮವ್ರ ಮನೆಗೆ ಹೋದರೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ದಿರ ಮಾತ್ರ ಬರಲ್ಲ. ನಾನಾಗಲಿ ನನ್ನ ಮಗಳನ್ನಾಗಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಮದುವೆ ಹತ್ರ ಬರ್ತಾಯಿತ್ತು, ಅದಕ್ಕೋಸ್ಕರ ಹೋಗಿ ಬರೋಣ ಅಂದ್ಬಿಟ್ಟು ನನ್ನ ಮಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇವಾಗ ಹೋಗಿ ದರ್ಶನ ಮಾಡ್ಕೊಂಬರ್ತಾರೆ. ಪ್ರತಿ ಶುಕ್ರವಾರ ಮಂಗಳವಾರ ತುಂಬ ರಶ್ ಇರುತ್ತೆ. ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಇವ್ರು ಬೇಗನೆ ಹೋಗಿದ್ರು. 10:30 ರಾವ್ ಕಾಲದಲ್ಲಿ ತುಂಬ ರಶ್ ಇರುತ್ತೆ. ಅಂದರೆ ನಿಂಬೆಹಣ್ಣು ದೀಪ ಎಲ್ಲ ಅಂಟಿಸ್ತಾರಲ್ವ, ಅದಕ್ಕೋಸ್ಕರ ತುಂಬ ರಶ್ ಇರುತ್ತೆ. ಲೈನು ಬಿಟ್ಟಿರಲ್ಲ. ಬೇಕು ಅಂದರೆ ಫ್ರಂಟಲ್ಲಿ ಮಾಡ್ಕೊಳ್ಬೋದು ನಿಂಬೆಹಣ್ಣು ದೀಪ. ಇವಾಗ ದರ್ಶನಕ್ಕೆ ಅಂದ್ಬಿಟ್ಟು ಟಿಕೆಟ್ ತೊಗೊತಾವ್ರೆ. ಟಿಕೆಟ್ ತೊಗೊಂಡು 50 ರೂಪಾಯಿ ಟಿಕೆಟ್ಗೂ ಅದು ಲೈನ್ ಇರುತ್ತೆ. ಆದಷ್ಟು ಸ್ವಲ್ಪ ಬೇಗ ದರ್ಶನ ಬರ್ಬೋದು. ಇದು ಫ್ರೀ ದರ್ಶನ ಆದರೆ 1-2 hours ಹಾಕಿ ಆಗುತ್ತೆ. ಅದಕ್ಕೋಸ್ಕರ 50 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾವ್ರೆ. ಇದೆಲ್ಲ ಲೈನ್ ಬಂದು ನಿಂಬೆಹಣ್ಣು ದೀಪದ್ದು 10:30 ಆದಮೇಲೆ ರಾವ್ಕಾಲದ ಪೂಜೆ ಟೈಮಲ್ಲೇ ಬಿಡೋದು. ಅಂದರೆ ಇವರೆಲ್ಲ ಒಳಗಡೆ ಹೋಗಿ ಆರತಿ ಮಾಡ್ಕೊಂಬರ್ತಾರೆ. ಇನ್ನು ಮಿಕ್ಕಿರೋರು ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು 10:30 ಆಗಿರಲಿಲ್ಲ. ಇದು ಬಂದು ಟೈಮಿಂಗ್ಸ್ ಬಂದು 9:30 ಇತ್ತು. ಅಷ್ಟು ರಶ್ ಇರುತ್ತೆ. 10:30 ಆಗ್ತಾ ಇದ್ದಂಗೆ ಲೈನ್ ಬಿಡ್ತಾರೆ, ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಇದೆಲ್ಲ ವೀಡಿಯೋಸ್ ಅಷ್ಟು ಮಾಡೋಕ್ಕಾಗಲ್ಲ. ಸ್ವಲ್ಪ ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆದಷ್ಟು ವೀಡಿಯೋ ಮಾಡಿಕೊಂಡು ಬಂದವಳೆ ನನ್ನ ಮಗಳು. ಎಲ್ಲಿ ನೋಡಿದರು ಜನ ಬಿಡಿ ಅಂತ ಹೇಳು. ఏమి చెప్పు రైడా నీకేమో గిఫ్ట్ ఇస్తాను ఓపెన్ చేయి నువ్వు ఇట్లే నన్ను ఇక్కడ కేక్ ఇక్కడ అమ్మ పెట్టుకుంటుంది చూడలేదు తీసినా ఇక్కడ నీకే గిఫ్ట్ వావ్ వెల్కమ్ టుడే వెల్కమ్ టుడే ఇక్కడ చూడు ఇక్కడ నైసా నాట్ నైసా ఎత్తుకోపోతుంది నైసా అత్త చెప్పు థ్యాంక్ యూ చెప్పు అత్తకి ఇక్కడ చూడు థ్యాంక్ యూ చెప్పు అత్తకి రైడా రా దగ్గరికి రా పెట్టి చూస్తాను లాంగ్ ఉందా షార్ట్ ఉందా బాగుందా బాగుందమ్మా బాగుందా బాగలేదా చెప్పు సూపర్ చెప్పు ఇక్కడ చూడే మనసు ఉండాలా బాగుందా నైసా
పప్పి పెట్టి ఇంకొక జత్తు బట్టలు పప్పి పెట్టు ముత్తు పెట్టిరి గట్టిగా గట్టిగా ఎట్లు పెట్టేది. ಮನೇಲಿ ಟಿಫನ್ ಮುಗಿಸ್ಕೊಂಡು ಇಲ್ಲಿಂದ ನಾನು ರೆಂಟ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿರೋದು. ನಾನು ಲಾವಣ್ಯ ಸ್ವಾತಿ 3 ಜನನು ಇಲ್ಲಿಗೆ ರೆಂಟಿಗೆ ಬಂದಿದ್ದೀವಿ. ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೇಕು. ಮುಹೂರ್ತಕ್ಕೆ ರಿಸೆಪ್ಷನ್ಗೆ ನೋಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಬಂದಿದ್ದೀವಿ ಮಹಿಳಾ ಪಸಂದ್ ನಾವಿವಾಗ ಮಹಿಳಾ ಪ್ರಸಾದ್ ರೆಂಟಲ್ ಜ್ಯುವೆಲರಿಗೆ ಬಂದಿದ್ದೀವಿ. ಬಿಕಾಸ್ ಅವ್ರ ಮಗಳ ಮದುವೆ ಇದೆ. ಜ್ಯುವೆಲರಿ ರೆಂಟ್ ಮಾಡೋಕ್ಕೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿಕೊಂಡು ಬುಕ್ಕಿಂಗ್ ಮಾಡಿ ಹೋಗಬೇಕು. ಬನ್ನಿ. ಸೀರೆಗೆ ಬಾಗ ಕನಿಸ್ತಾನೆ. ಇನ್ನ ದೊಡ್ಡದಾಗ ಇತ್ತಿದೊಪ್ಪೆ ಎಸ್ಕೊಂಡೆ ಸಾಲು. ಸೌಂಡ್ ಕೇಳಿಸಲ್ಲ. ರೆಂಟಲ್ ಬುಕ್ ಮಾಡಿಬಿಟ್ಟು ನಾವು ಚಿಕ್ಕಪೇಟೆಗೆ ಬಂದಿದ್ವಿ. ಚಿಕ್ಕಪೇಟೆಯಲ್ಲಿ ಪತ್ರಿಕೆ ಇನ್ವಿಟೇಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟಿಂಗ್ ಕೊಡಬೇಕಾಗಿತ್ತು. ಇನ್ವಿಟೇಷನ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ವಿ. ನಮ್ಮ ಅತ್ತಿಗೆ ಅವರು ಬಂದಿದ್ರು. ನಮ್ಮ ಅತ್ತಿಗೆ, ನಮ್ಮ ಅಂಕಲ್ಲು, ಲಾವಣ್ಯ, ನಾನು, ನಮ್ಮ ಯಜಮಾನ್ರು ಇಷ್ಟು ಜನ ಹೋಗಿದ್ದೀವಿ. ನಮ್ಮ ತಮ್ಮನೂ ಬಂದವ್ರೆ. ಅಂದರೆ ಪತ್ರಿಕೆ ನೋಡಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಹೋದ್ರೆ ನಾವು ಯಾವ ದಿವಸ ಚೆನ್ನಾಗೈತೆ ಆವಾಗ ಪ್ರಿಂಟಿಂಗ್ ಕೊಡ್ಬೋದು. ಅದಕ್ಕೋಸ್ಕರ ನಾವು ಇವತ್ತು ಇನ್ವಿಟೇಷನ್ ನೋಡಿಕೊಂಡು ಬುಕ್ಕಿಂಗ್ ಮಾಡಿಕೊಂಡು ಇವಾಗ ಹೋಗ್ಬೇಕು. ಇನ್ವಿಟೇಷನ್ ಎಲ್ಲ ತೊಗೊಂಡಿರೋದಾಯಿತು. ಇನ್ನು ವಾಪಸ್ ಹೋಗ್ತಾ ಇದ್ದೀವಿ. ನೈಟ್ ಆಗೈತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ.